ಮುಖ್ಯಮಂತ್ರಿ ವಿರುದ್ಧವಾಗಿ ನಾಲಿಗೆ ಹರಿಬಿಟ್ಟಂತ ಅನಂತಕುಮಾರ್ ಹೆಗಡೆಗೆ ಲೆಫ್ಟ್ ಅಂಡ್ ರೈಟ್ ತೆಗೆದುಕೊಳ್ತಾ ಇದ್ದಾರೆ ಅನೇಕರು. ವಿವಾದಿತ ಸಂಸದನ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ತೊಡೆ ತಟ್ತಾ ಇದ್ದಾರೆ. ಅನಂತಕುಮಾರ್ ಇಷ್ಟು ದಿನ ಎಲ್ಲಿದ್ರಪ್ಪ? ಕೇಂದ್ರ ಸಚಿವರಾಗಿ ಏನೇನು ಮಾಡಿದ್ದಾರೆ ಅನಂತಕುಮಾರ್ ಹೆಗಡೆ? ಹೇಳಿ ಸ್ವಲ್ಪ ನಮಗೆ. ಚರ್ಚೆ ಮಾಡೋದಿದ್ರೆ ಶಂಕರಾಚಾರ್ಯ ಪೀಠದವ್ರ ಜೊತೆ ಚರ್ಚೆ ಮಾಡಲಿ. ಇವರು ನನ್ನ ಜೊತೆ ಅಲ್ಲ, ಶಂಕರಾಚಾರ್ಯ ಪೀಠ ಅವ್ರು ಮಾತಾಡಿದ್ದಾರಲ್ಲ ಅವರೊಂದಿಗೆ ಚರ್ಚೆ ಮಾಡಲಿ. ಎಲ್ಲಿದ್ದರು ಅನಂತಕುಮಾರ್? ಪತ್ತೆನೇ ಇರಲಿಲ್ವಲ್ಲ. ಮೂರ್ತಿಗೆ ಜೀವ ತುಂಬುವಂತಹ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಮೋದಿಯವ್ರಿಗೇನಪ್ಪ ಕೆಲಸ? ಗ್ರಾಮ ಪ್ರತಿಷ್ಠಾಪನೆ ಹಿಂದೆ ಬಹಳಷ್ಟು ಪ್ರಶ್ನೆಗಳು ರೈಸ್ ಆಗ್ತಾ ಇದೆಯಲ್ಲ. ಹಿಂದೂ ವಿಧಿವಿಧಾನದ ಪ್ರಕಾರ ಆಗ್ತಾ ಇಲ್ಲ, ಯಾಕಿದು? ಗ್ರಾಮ ಪ್ರತಿಷ್ಠಾಪನೆಯೇ ವಿಧಿವಿಧಾನದ ಪ್ರಕಾರ ಆಗ್ತಾ ಇಲ್ಲ. ಗ್ರಾಮ ಪ್ರತಿಷ್ಠಾಪನೆ ಮಾಡೋದಕ್ಕೂ ಮೋದಿಗವ್ರಿಗೂ ಏನು ಸಂಬಂಧ? ಯಾವುದು ಇಲ್ಲಿ ಆಚಾರ ವಿಚಾರದ ಪ್ರಕಾರ ನಡೀತಾ ಇಲ್ವಲ್ಲ. ಶಂಕರಾಚಾರ್ಯ ಪೀಠ ಗುರುಗಳೆಲ್ಲ ಇದನ್ನು ಕ್ವಶನ್ ಮಾಡಿದ್ದಾರಲ್ಲ, ಹೋಗಿ ಅವರೊಂದಿಗೆ ಚರ್ಚೆ ಮಾಡಲಿ ಅನಂತಕುಮಾರ್. ಯಾಕೆ ಚರ್ಚೆ ಮಾಡಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಸವಾಲು ಹಾಕಿದ್ದಾರೆ. ಕೆಲವು ಬಿಜೆಪಿ ನಾಯಕರಿಗೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಸಿದ್ದರಾಮಯ್ಯ ಅವರಿಗೆ ಮತ್ತೆ ಡಿ ಕೆ ಶಿವಕುಮಾರ್ ಅವರಿಗೆ ಬೈದ್ರೆ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಂಡಂಗೆ. ಅನಂತಕುಮಾರ್ ಅವ್ರು ಕಳೆದ 4.5 ವರ್ಷ 5 ವರ್ಷ ಎಲ್ಲಿದ್ರು ಹೇಳಿ? ಇವ್ರೆ ಎಲ್ಲಿದ್ರು? ನಿಮ್ಗೆ ಗೊತ್ತಿದೆ ಅಲ್ಲ ನನ್ಕಿಂತ ಚೆನ್ನಾಗಿ. ನೋಡಿ, ನೀವು ಅನಂತಕುಮಾರ್ ಅವ್ರ ಬಗ್ಗೆ ಕೇಳ್ತಾ ಇದ್ರಲ್ಲ, ಅವ್ರು ಚಾಲೆಂಜ್ ಮಾಡಿದಾರಲ್ಲ ಒಂದು ಬಹಿರಂಗ ಚರ್ಚೆಗೆ ಬರಲಿ ಅಂತ. ನಮ್ಮ ಜೊತೆ ಚರ್ಚೆಕ್ಕಿಂತ ನಮ್ಮ 4 ಜನ ಶಂಕರಾಚಾರ್ಯರು ಇದ್ದಾರೋ ಅವ್ರ ಜೊತೆ ಚರ್ಚೆಗೆ ಹೋಗಿ, ಬಹಿರಂಗ ಚರ್ಚೆಗೆ ಹೋಗಿ. ಅವ್ರು ಕೇಳ್ತಾ ಇರೋದು ಬಹಳ ಒಂದು ಸ್ಪಷ್ಟವಾದಂಥ 4-5 ಪ್ರಶ್ನೆಗಳು ಕೇಳಿದ್ದಾರೆ. ಅದಕ್ಕೆ ಉತ್ತರ ಕೊಡಲಿ. ಯಾರ್ಯಾರು? ನಿಮ್ಮ ಶಂಕರಾಚಾರ್ಯ, ಪುರಿ ಶಂಕರಾಚಾರ್ಯರು, ದ್ವಾರಕಾಪೀಠ ಶಂಕರಾಚಾರ್ಯರು, ಶೃಂಗೇರಿ ಮಠ ಶಂಕರಾಚಾರ್ಯರು ಮತ್ತು ಶಾರದಾಪೀಠ ಶಂಕರಾಚಾರ್ಯರು ಅವ್ರಿಗೆ ಕೇಳಿದ್ದಾರೆ. ಈಗ ಫಸ್ಟ್ ಆಫ್ ಆಲ್ ಈ ಬಿಜೆಪಿ ಅವರು ನಾವು ಹಿಂದುತ್ವ ಬಗ್ಗೆ, ಹಿಂದೂಯಿಸಂ ಬಗ್ಗೆ ಬಹಳ ಗೊತ್ತಿದೆ ಅಂತ ಹೇಳ್ತಾರಲ್ಲ, ನಾನು ಚಾಲೆಂಜ್ ಕಟ್ತೀನಿ ರೀ ಅವರಿಗೆ. ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇದೆ ಅಲ್ಲ, ಅದ್ರ ಅರ್ಥ ತಿಳ್ಕೊಳಕ್ಕೆ, ಅರ್ಥ ಹಿಂಗೆ ಕೇಳ್ಬಿಡಿ.